ಅಲ್ಲಿಂದ ಬಂದು ಇವತ್ತು ತಾಳಿಕೋಟದಾಗ ಯುಸಿರಿ ಬ್ಯಾಂಕಿನ ಅಧ್ಯಕ್ಷರಾಗಿರಿ. ಅಧ್ಯಕ್ಷರಾಗತ್ತೆ ನಿಮ್ಮ ಯಜಮಾನ್ರು ಹೇಳಿದ ಮೇಲೆ ಬ್ಯಾಂಕ್ ಅಂದ್ರೆ ಏನಂತ ಅವ್ರಿಗೆ ಕ್ವಶನ್ ಹಾಕಿರಿ. ಇವತ್ತು ನೀವು ಮೊದಲ್ರಿ ಸರ್ ತಾಳಿಕೋಟಿ ಫಸ್ಟ್ ಗೆ ಬಂದಾಗ ಇವ್ರು ನಾನು ಅದೇ ನೀವು ಇನ್ಸಿಸ್ಟ್ ಮಾಡಿದ್ರಿ ಇವ್ರಿಗೆ ಆಗ್ಬೇಕಂತ. ಇಲ್ರಿ ಈಗ ರೀಸೆಂಟ್ ಆಗಿ ಆಗೇನ್ರಿ ಸರ್. ನಾನು 10 ವರ್ಷ 12 ವರ್ಷದಿಂದ ತಾಳಿಕೋಟಿ ಬಂದಾಗ್ರಿ ಇವ್ರು ನನಗ ಬ್ಯಾಂಕಿಂದ ಯಾವಾರ ನೋಡ್ಕೋ ನಾ ಬಿಸ್ನೆಸ್ ನೋಡ್ಕೋತೀನಿ ಅಂದ. ಓಹೋ ಅವಾಗ ಬ್ಯಾಂಕ್ ಅಂದ್ರೆ ಏನಂತ ಕೇಳಿದ್ರಿ? ನನಗ್ ಗೊತ್ತಿರ್ಲಿಲ್ರಿ ಸರ್ ಬ್ಯಾಂಕ್ ಅಂದ್ರೆ ಏನು ಅಂತ ಕೇಳಿದ್ದೆ ರೀ. ಆಕ್ಚುಲಿ ಹೇಳ್ಬೇಕು, ನೀವ್ ಇವತ್ತು ಮೊಬೈಲ್ ಆಪರೇಟ್ ಮಾಡ್ತೀನಿ ಅಂತಂದ್ರಿ ಅಲ್ರಿ, ನಾ ತಾಳಿಕೋಟಿ ಬಂದ ನಂಗೆ ABCD ಕರೆಕ್ಟ್ ಬರ್ತಿದ್ದಿಲ್ರಿ. ಫಸ್ಟ್ ಇವ್ರು ನನಗ ಮನ್ಯಾಗ 1 ತಿಂಗಳು ಹೊರಗ್ ಬರಕ್ ಆಗ್ಲಾರ್ದಕ್ಕ ಇವಕಿ ಇನ್ನ ಅಂಜ್ಕೋತ ಮನ್ಯಾಗೆ ಕುಂದಿರ್ತಾಳ, ಈ ಕಡೆ ಜನರಿಗೆ ಹೊಂದ್ಕೊಳಲ್ಲ ಅಂತ ಗೊತ್ತಾಗಿರಿ ನಂಗೆ ಫಸ್ಟ್ ಇವ್ರು ಕಂಪ್ಯೂಟರ್ ಕ್ಲಾಸಿಗೆ ಹಾಕಿದ್ರಿ ನಂಗ. ನನಗೆ ABCDನೇ ಬರಲ್ಲ, ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಏನ್ ಮಾಡ್ಲಿ ಅಂತ ನಾ ಕೇಳ್ದಾರೆ. ನಂಗ್ ರೊಕ್ಕ ಖರ್ಚ ಆಗ್ತಾವಂತಲ್ಲ, ನೀವ್ ಒಟ್ ಮನಿ ಬಿಟ್ಟು ಹೊರಗ್ ಹೋಗಷ್ಟೇ. ಅಲ್ಲಿಗೆ ಹೋಗಿ ನೀ ಕಲಿತೀಯ ಬಿಡ್ತೀವ ಗೊತ್ತಿಲ್ಲ, ನೀವ್ ಒಟ್ಟು ಹೋಗು. 1 ವರ್ಷ ರೀ ಸರ್. ಅಂದ್ರೆ ಇಲ್ಲಿ ಸಮೀಪ ಎಲ್ಲರೇ ಮಾಡಿದ್ರಿಕಿ ಮತ್ ದೂರ ತಿರ್ಗಾಡ್ಕೊತ ಹೋಗಲ್ಲ ಅಂತೇಳಿ 1 ಇಯರ್ ಕೋರ್ಸ್ ಮಾಡಿಸಿ ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತ್ರಿ ಸರ್ ಬಸ್ ಸ್ಟ್ಯಾಂಡ್. ಇಲ್ಲೇ ಬಾಡಿಗೆನು ಇಲ್ಲೇ ಮನಿ ಇದ್ದೇವ್ರಿ ಸರ್ ನಾವು. ಅಲ್ಲಿಂದ ಡೈಲಿ 2 ಟೈಮ್ ಹೋಗ್ತಿದ್ದೇವ್ರಿ ನಾ ಕಂಪ್ಯೂಟರ್ ಕ್ಲಾಸಿಗೆ ರೀ. ಹಾ ರೀ ಡೈಲಿ ರೀ ಹಾ ರೀ ಸರ್. ಬೇಸಿಕ್ ಮುಗಿಸ್ದೆ ರೀ ಎಲ್ಲ ರೀ. ಅವಾಗ ಅದು ಬೇಸಿಕ್ ಮುಗಿಸ್ಕೋತಾನೆ ನನಗೊಂದ್ ಸ್ವಲ್ಪ ಇಂಗ್ಲಿಷ್ ನಾಲೆಜ್ ಆಯ್ತ್ರಿ ಸರ್. ನಿಮಗೆ ಹೆಂಗ್ ಕಾನ್ಫಿಡೆನ್ಸ್ ಬಂತು? ಈಗ ನೀವು SSLC, ನಿಮ್ಮ ಮಿಸಸ್ಸು SSLC, ನನ್ನ ಹೆಂಡತಿ ಇವೆಲ್ಲ ಮುಗಿಸ್ತಾಳ ಕಲಿತಾಳ ಕಾನ್ಫಿಡೆನ್ಸ್ ಯಾವ್ದ್ರ ಮೇಲೆ ಬಂತು ನಿಮಗೆ? ಅದು ಕಲಿಯೋದಕ್ಕಿಂತ ಅಲ್ರಿ ಹೊರಗಡೆ ಹೋಲಿ ಇಲ್ಲಿ ನಾಲೆಜ್ ಬೆಳೀಲಿ ಅನ್ನೋದು ಒಂದು ತಲೆಯಾಗಿತ್ತಾರೆ ನಾವು ಫಸ್ಟ್. ಅಲ್ಲಿ ಹೋಗ್ಲಿದ್ದ ಬರ್ಲಿದ್ದ ಈಗ ಮೊದಲು ಹೋದ್ರಿ ಬಂದ್ರಿ 1 ವಾರ ಆಗಿಂದ ಅಲ್ಲಿ ಮಾರ್ಕೆಟ್ ಇದ್ದ ತರೋದು ಮಾಡೋದು ಹಿಂಗ ಒಂದೊಂದು ರೂಢಿ ಮಾಡ್ಕೋತ ಈಗ ಸಡ್ಲ್ ಆಗಿಬಿಟ್ರಿ. ಅದೇ ದೊಡ್ಡ ಸಪೋರ್ಟ್ ಮೇನ್ ಪ್ರಾಬ್ಲಮ್. ಹೆಂಡತಿ ಮೇಲೆ ಹೆಂಡತಿ ಮುಂದೆ ಹೋಲಿ ಕಲೀಲಿ ಅನ್ನೋದು ನಮ್ಮಲ್ಲಿ ಭಾವನಾ ಅದಲ್ಲ. ಅದಕ್ಕೆ ಇವತ್ತು ಬ್ಯಾಂಕ್ ಅಧ್ಯಕ್ಷರಾಗಿ ಕೂತಾರ. ಬ್ಯಾಂಕ್ ಅಧ್ಯಕ್ಷ ಒಂದೇ ಅಲ್ರಿ, ಅಖಿಲ ಹಿಂದೂ ಇದಾಗ್ಯಾಳ್ರಿ, ಲಿಂಗಾಯತ ಇಲ್ರಿ ಅಖಿಲ ಭಾರತ ಹಿಂದೂ ಸಮಾಜದ ತಾಲೂಕು ಅಧ್ಯಕ್ಷ. ಅಖಿಲ ಭಾರತ ಹಿಂದೂ ಸಮಾಜದ ತಾಳಿಕೋಟ್ ತಾಲೂಕು ಅಧ್ಯಕ್ಷ. ನೀವು ಅಧ್ಯಕ್ಷ ಏನೇನ್ ಆಗ್ತೀರಿ? ಬೆಂಗಳೂರಿಗೆ ಹೋಗಿ ತಗೊಂಬಂದಾರೆ. ನೀವು ನಿಮ್ಗೆ SSLC ಅನ್ಬಾರ್ದು. ಯಾರು ದೊಡ್ಡ ಹೈ ಎಜುಕೇಶನ್ ಕಲ್ತರು ಇಟ್ಟು ಸಾಧನೆ ಮಾಡಲ್ಲ. ಏನ್ ಸಾಧನೆ ಮಾಡ್ಲೇಬೇಕಂತ ಮಾಡ್ಬೋದು, ಸಾಲಿ ಏನ್ ಸಂಬಂಧ ಇಲ್ಲ. ಹೌದಲ್ರಿ, ಸಂಬಂಧ ಇಲ್ಲ. ನೀವು ಇಬ್ಬರೇ ಉದಾಹರಣೆ ರೀ ಅದು. ಅಲ್ರಿ ಈಗ ನಾವು SSLC ನೀವು ಮಾಡಿದ ಸಾಧನೆಯನ್ನು ನೋಡಿ ಬಂದನ ಅದು ನೀವಿಬ್ಬರೇ ಉದಾಹರಣೆ. ನೀವು ಸಾಧನೆ ಮಾಡಿರಿ, ಅವರು ಸಾಧನೆ ಮಾಡಿರಿ. ನಿಮ್ಮ ಮನೆ ನೋಡಿ ಬೆರಗಾಗಿಬಿಟ್ಟೆ ನಾನು. ನೀವು ಬೇರೆ ಹಳ್ಳಿಯವರು ಬಂದು ಇಲ್ಲಿ ತಾಳಿಕೋಟಿ ಒಳಗೆ ಸ್ಟ್ಯಾಂಡ್ ಮಾಡಿ ಮೊದಲು ಬಾಡಿಗೆ ಮನೆಯೊಳಗಿದ್ದು ಇಂಥ ಭವ್ಯ ಮನೆ ಕಟ್ಟಿರಲ್ಲ. ನನಗೆ ಭಾಳ ಆನಂದ ಆಗುತ್ತೆ ಇಂಥ ಸಾಧಕರನ್ನು ನೋಡಿ. ಅದಕ್ಕೆ ನಾನು ಓಡಿ ಬಂದಿದ್ರಿ ಅಲ್ಲಿಂದ ಬಿಜಾಪುರದಿಂದ ಇದನ್ನು ಮಾಡಬೇಕು. ಈಗ ಇವ್ರು ಮನ್ಯಾಗಿರಕತ್ ಈಗ 4 ವರ್ಷ ಆಯ್ತ್ರಿ ಸರ್. ಇಷ್ಟು ದಿನ ಅವ್ರು ಯಾವಾಗ ಬಿಸ್ನೆಸ್ ಮಾಡತ್ತಾರಲ್ರಿ ಸರ್, ಅವಾಗ್ಲಿಂದ ಹಗಲು ರಾತ್ರಿ ಎಲ್ಲಾ ತರ ದುಡ್ದಾರ್ರಿ ಸರ್. ನಾವ್ ಟೈಮ್ ಸರಿಯಾಗಿ ಊಟ ಮಾಡಿಲ್ಲ, ಟೈಮ್ ಸರಿಯಾಗಿ ನಿದ್ದೆ ಮಾಡಿಲ್ಲ. ಹಾ ಏನಂತದ್ದು ಅಲ್ಲಿ ಕೆಲಸ ಅವ್ರ ಸ್ವಂತ ಅವಾಗ ಅವ್ರೇ ಈಗ ಲೇಬರ್ಸ್ ಅದಾರಿ ಸರ್. ಈಗ ಮನೆಯೊಳಗೆ ನೀವು ಕರ್ಟನ್ನ ಕೆಳಗಿನ ನಿಮ್ಮ ಲಕ್ಷ್ಮೀ ಮಂಟಪ ಎಲ್ಲ ನಾನೇ ಮಾಡೀನಿ ಅಂತ ಹೇಳಿದ್ರು. ದೊಡ್ಡ ಕಲಾಕಾರರು ಅದಾರಿ ಅವರು. ಅದೆಲ್ಲ ಪರಿಶ್ರಮ ಮಾಡಿ ದುಡ್ದಾಗಿ ಅಷ್ಟೆಲ್ಲ ಬಂದದ್ರಿ. ಮಾಡ್ಯಾರಿ ಸರ್. ಮೊದ್ಲು ತಾವೇ ಕುಂತು ವೆಲ್ಡಿಂಗ್ನು ಹೊಡ್ದಾರಿ, ಕಟಿಂಗು ಮಾಡ್ಯಾರ, ಎಲ್ಲ ಮಾಡ್ಯಾರ. ಈಗ ಲೇಬರ್ಸ್ ಹಚ್ಚಿ ಮಾಡಿಸ್ತಾರೆ. ಈಗ ಏಜ್ ಏನ್ರಿ ಸಾಹೇಬ್ರಿ ನಿಮ್ದು? 51. ನಿಮ್ದು ರೀ? 40. 11 ವರ್ಷ ಡಿಫರೆನ್ಸ್. ಅಚ್ಚಾ 51. ನೀವು ಎಷ್ಟನೇ ವರ್ಷದಿಂದ ಸ್ಟಾರ್ಟ್ ಮಾಡಿರಿ ಸರ್ ನೀವು? ಅದು ಇದು ಸ್ವಲ್ಪ ಸ್ಪೀಕರ್ ಕೊಟ್ರಿ ಮೇಡಮ್ ಅವರಿಗೆ. ಇದು ಫ್ಯಾಕ್ಟ್ರಿ ರೀ. ಇವಾಗ 17 ವರ್ಷ ಆಯ್ತು ಇಲ್ಲಿ ನಾವು ಮಾಡಕ. 17 ವರ್ಷ ಆಯ್ತು ನಾವು ಇಲ್ಲಿ ಮಾಡಕತ್ರಿ. ನೀವು ಇಲ್ಲಿ 17 ವರ್ಷ ಆಯ್ತು ಮಾಡ್ಲಿಕ್ಕತ್ತು. ಮೊದಲು ನೀವೇ ಎಲ್ಲ ವೆಲ್ಡಿಂಗ್ ಗಿಲ್ಡಿಂಗ್ ಏನು ಮಾಡ್ತಿಲ್ರಿ? ಟ್ರ್ಯಾಕ್ಟರ್ ಡ್ರೈವರ್ ಇದ್ದೇನೆ. SSLC ಮುಗಿದ ತಕ್ಷಣ 15 ವರ್ಷ ಟ್ರ್ಯಾಕ್ಟರ್ ಡ್ರೈವರ್ ನಾನು. ಎಷ್ಟು ವರ್ಷ ರೀ? 15 ವರ್ಷ ಟ್ರ್ಯಾಕ್ಟರ್ ಹೊಡ್ದೇನ್ರಿ ನಾನು. 15 ವರ್ಷ ಟ್ರ್ಯಾಕ್ಟರ್ ಡ್ರೈವರ್ ನಾನು ರೀ.
ಅವರು ಅವರೇ ಟ್ರ್ಯಾಕ್ಟರ್ ಡ್ರೈವರ್ ರೀ. 15 ವರ್ಷ ಮುಗಿದಿಂದ ಇಲ್ಲಿ ಫ್ಯಾಕ್ಟ್ರಿ ಮಾಡಿದೇವ್ರಿ. ಅವಾಗ ಇಲ್ಲಿ ನಾ ತಾಳಿಕೋಟಿ ಹೋಗಿ. ನಿಮ್ಗೆ 15 ವರ್ಷ ಟ್ರ್ಯಾಕ್ಟರ್ ಹೊಡೆದ್ರಲ್ಲ ಸರ್? ಹಾಂ ಸರ್. ನಿಮ್ಗೇನು ದೈಹಿಕವಾಗಿ ತೊಂದರೆ ಆಗಲಿಲ್ಲ? ಏನಾಗಿಲ್ಲ ಸರ್ ನನಗೆ. ಈಗ ಟ್ರ್ಯಾಕ್ಟರ್ ಮೇಲೆ ಕುಂತ್ರೆ ಟೊಂಕ್ ಬ್ಯಾನ್ ಏನಾಗಿಲ್ಲ ಸರ್. ಹಗಲು ರಾತ್ರಿ ಹೊಡಿಬೇಕಂದ್ರೆ ಅದು ಓಕೆ ರೀ. ಅದು ಇಂಟ್ರೆಸ್ಟ್ ಸರ್ ಅದು ಅಷ್ಟು. 1991 SSLC ಬರ್ದಿನಿ ನಾ ಇಲ್ಲಿ ತಾಳಿಕೋಟೆಯಲ್ಲಿ SSLC ಮಾಡಿದ್ರಿ. ಬ್ರಾಂಚ್ ಇಲ್ಲಿಗೆ ಇತ್ತು ಅದು ಯಾವ ಬ್ರಾಂಚ್ SSLCದು. ಅದು SSLC ಮುಗಿಸ್ಕೊಂಡು ಹೋದ ಟ್ರ್ಯಾಕ್ಟರ್ ಡ್ರೈವರ್ ಅಲ್ಲಿ. ಆಮೇಲೆ ಮುಗಿಸ್ಕೊಂಡು ಒಮ್ಮೆಲೆ ಫ್ಯಾಕ್ಟ್ರಿ ಹಾಕಿಂದೆ ನಾನು ಇಲ್ಲಿಗೆ ಶಿಫ್ಟ್ ಆದೇನೆ ರೀ. ಇನ್ನೊಂದು, ನಿಮ್ಮ ತಂದೆಯವರು ಅವಾಗಿನ ಕಾಲದಾಗ ಏನು ಕಲ್ತಿದ್ರು ಅಂತ ಹೇಳಿದ್ರಿ? BA ಕಲ್ತಿದ್ರಿ ಅವಾಗಿನ ಕಾಲ. BA ಕಲ್ತು ನೌಕರಿ ಬಂದಿತ್ತು ರೀ. ಬೇಡ ಅಂತ ನಮ್ಮ ಅಜ್ಜ ಹೇಳಿದ್ ಬಿಟ್ಟಾರ ಅವ್ರು. ನೌಕರಿ ಹೋಗ್ಬೇಡ, ಬೇಡ ಹೊಲ ನೋಡ್ಕೋ ಅಂತ. ಅವರು BA ಕಲ್ತು ಅವ್ರು ಇದನ್ನು ಮಾಡಿ ಮಕ್ಕಳಿಗೆ ಬದುಕುವುದನ್ನು ಕಲಿಸಿಬಿಟ್ರಲ್ಲ ನಿಮಗೆ ಅವರು. ನೀವು BA ಕಲ್ತ್ರಿ MEd ಕಲೀರಿ ಅಂತ ಹೇಳಿಲ್ಲ ಅವರು. ಇಲ್ಲ ಸರ್. ಬದುಕುವುದನ್ನು ಕಲ್ತ್ರಿ ಸರ್. SSLC ಲಾಸ್ಟ್ ಬೆಂಚ್ ವಿದ್ಯಾರ್ಥಿ ರೀ. ಇವಾಗ ಎಲ್ಲಿ ಬೇಕಾದಾಗ ನಿಂತು ಹೋಗಿ ಮಾತಾಡಿ ಏನ್ ಬೇಕಾದ ಕೇಳಂದ್ರೆ ಕೇಳಿ ಬರ್ತಾನೆ ಅವ್ರು. ಯಾರೇ ಇರಲ್ಲಕ್ರಿ ಅವ್ರು ಕೇಳ್ತಾರೆ. ಅಷ್ಟು ಬಿಸ್ನೆಸ್ದಾಗ ಬಿಸ್ನೆಸ್ ಪೂರ್ತಿಯಾಗ ಈಗ ನಮ್ಮ ಬಿಸ್ನೆಸ್ದಾಗ. ನೋಡಿ ವೀಕ್ಷಕರೇ, ಎಲ್ಲರ ತಂದೆರು ಈಗಿನ ಕಾಂಪಿಟೇಷನ್ ಹೆಂಗೆ ನಡೆದ ಅಂದರೆ, ನಮ್ಮ ಮೊಮ್ಮಕ್ಕಳಿಗೆ ಒಂದು ಕ್ಲಾಸಿನ ಫೀ, ಒಂದು ವರ್ಷದ ತರಗತಿ ಫೀ 1,50,000. ಸಣ್ಣ LKG ಅವರಿಗೆ 55,000 ಏನೋ ತೊಗೋತಾರೆ ರೀ ಅವ್ರು. LKG. ನನ್ನ ಮೊಮ್ಮಗಳು 3 ವರ್ಷದಕ್ಕೇನು ಅದಳ. ಈಗ ದೊಡ್ಡಕ್ಕೆ 10-11 ವರ್ಷ 6th ಸ್ಟ್ಯಾಂಡರ್ಡ್ ಅದಲ್ಲ, ಆಕೆ 1.5 ಲಕ್ಷ ಫೀ ಅದ ರೀ. ಹೌದ್ರಾ? ಈಗ ಏನು ಕಾಂಪಿಟೇಷನ್ ಬಿದ್ದ ನಮ್ಮ ಪಾಲಕರ ಹತ್ರ. ನಿಮಗೆ ಹೆಂಗೆ ನಿಮ್ಮ ತಂದೆಯವರು ಬದುಕುವುದನ್ನು ಕಲಿಸಿರಲ್ಲ, ಯಾರೂ ಕಲ್ಸೋಕ್ಕೆ ತಯಾರಿಲ್ಲ. ನೀವು ಹೋರಿ ಮುಂದೆ ಕಲೀರಿ. ಅದು ಎಷ್ಟು ಯಾಕೆ 1.5 ಲಕ್ಷ 2 ಲಕ್ಷ ಫೀ ಹೋಗಲಕ್ಕ. ಮುಂದೆ ಕಲ್ತು ಅವ್ರಿಗೆ ಏನೂ ನೌಕರಿ ಆಗಿ ನಿರುದ್ಯೋಗ ಆಗಿ ಡಿಪ್ರೆಷನ್ದೊಳಗೆ ಬಂದುಬಿಡ್ತಾರೆ. ಬಟ್ ನಿಮಗೆ ನಿಮ್ಮ ತಂದೆಯವರು ಬದುಕುವುದನ್ನು ಕಲಿಸಿದ್ರೆ ಇವತ್ತು ಕೋಟ್ಯಾಧಿಪತಿಗಳು ಆಗಿರಿ ನೀವು. ಹೌದು ಸರ್. ಹೌದು. ಎಷ್ಟು ಡಿಫರೆನ್ಸ್ ಅದ ಓದಿಲ್ಲ. ನೋಡಿ ವೀಕ್ಷಕರೇ, ನನಗೆ ವಂಡರ್ ಅನ್ನಿಸಿದಂಥ ಸಾಧಕರ ಬಗ್ಗೆ ನಾವು ನಮ್ಮ ಮೊಮ್ಮಕ್ಕಳಿಗೆ ವರ್ಷಕ್ಕೆ 1.5 ಲಕ್ಷ 2 ಲಕ್ಷ ಕೊಟ್ಟು ಫೀ ಆಗಿ ಕಲಿಸ್ತು. ಮುಂದೆ ಏನಾಗ್ತಾರೋ ಗೊತ್ತಿಲ್ಲ, ಅವ್ರು ಗಳಿಸ್ತಾರೋ ನೌಕರಿ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಬರೀ SSLC ಅವ್ರ ಮನ್ಯಾಗ ಎಲ್ಲರಿಗೆ ದುಡಿಯೋದು ಕಲಿಸ್ಬಿಟ್ರೆ. ಅವ್ರ ಫಾದರ್ BA ಅವಾಗಿನ ಕಾಲದಾಗ, ಹಿಂದಿನ ಕಾಲದಾಗ BA ಎಷ್ಟಾಗ್ಯವ್ರು ಅಂದ್ರೆ 85 ವರ್ಷ ಆಗ್ಯವ್ರು. 86 ವರ್ಷ 86 ಅಂದಾಜು. ಅವ್ರು BA ಯಾವ ಇಶ್ಯೂ ಒಳಗೆ ಆಗಿರ್ಬೋದು ಏನಾದ್ರು ತರಕದ್ರೆ 1967ರಾಗ ಅವ್ರದ್ದು ಮುಗಿದದು. 1967ರಾಗ ಅವ್ರ ಅಪ್ಪವ್ರದ್ದು BA ಮುಗಿದದು ಅವಾಗಿನ ಕಾಲದಾಗ. ಅವಾಗಿನ ಕಾಲದಾಗ 67ರ BA ಮುಗಿದ್ರೆ ಸುಮ್ಮನೆ ಮನೆಗೆ ಕರೆದು ಹಿಡ್ಕೊಂಡು ಹೋಗಿ ನೌಕರಿ ಕೊಡ್ತಿದ್ರು ಆಗಿನ ಕಾಲ. ನೌಕರಿ ಮನೆಗೆ ಅಪಾರ್ಟ್ಮೆಂಟ್ ಬಂದಿದ್ದೇ ಬೇಡ ಅಂತ ಬಿಟ್ಟಾರೆ. ಬೇಡ ಅಂತ ಬಿಟ್ಟಾರೆ. ನೋಡಿ, ಮನೆಗೆ ಅಪಾರ್ಟ್ಮೆಂಟ್ ಬಂದ್ಬೇಡ. ಮಕ್ಕಳಿಗೆ ಇಂಥ ಒಂದು ಬದುಕುವ ದಾರಿ ಕಲ್ಸ್ಯಾರಲ್ಲ, ಅದು ಅವ್ರ ಅಪ್ಪವ್ರನ್ನ ನೋಡ್ಬೇಕು. ನಾ ಇಲ್ಲ ಎಲ್ಲಿ ಹೋಗ್ಯಾರಂದ್ರೆ ಅವರು ರಾಯಚೂರು ಹತ್ರ ಹೋಗ್ಯಾರ. ಇದ್ರೆ ಅವ್ರನ್ನು ತಮಗೆ ತೋರಿಸಿದ್ದ, ಅವ್ರಿಗೆ ಇನ್ನೊಮ್ಮೆ ತೋರಿಸ್ತೀನಿ ಮತ್ತೊಂದೇ ವಿಷಯದೊಳಗೆ. ದೊಡ್ಡ ಸಾಧಕರು ಅವರು. ಮಕ್ಕಳನ್ನು ಒಂದು ಬದುಕುವ ದಾರಿ ಕಲ್ಸ್ಯಾರ. ಈಗ ಅವರು ಫ್ಯಾಕ್ಟ್ರಿ ನಡೆಸ್ತಾರೆ. ನೀವು ಫ್ಯಾಕ್ಟ್ರಿ ನಡೆಸ್ತಿರಲ್ಲ? ಹಾಂ ಸರ್. 17 ವರ್ಷ ಅಂದ್ರಿ ನೀವು ಮಾಡಕತ್ತು. ಈಗ ಅದರದ ವಹಿವಾಟ ಎಲ್ಲೆಲ್ಲಿ ಹೋಗ್ತಾವ ನಿಮ್ಮ ಪಾರ್ಟ್ಸ್? ಸರ್, ಈಗ ಆಲ್ ಓವರ್ ಕರ್ನಾಟಕ ಸಬ್ಸಿಡಿ ಒಳಗೆ ಇದೀನಿ ರೀ. ಆಲ್ ಓವರ್ ಕರ್ನಾಟಕ ರೀ. ಸಬ್ಸಿಡಿ ಒಳಗೆ ಆಲ್ ಓವರ್ ಕರ್ನಾಟಕದಾಗ ಇದೀನಿ ನಾನು. ನಮ್ಮ ಶಿಡ್ರಿಲ್ ಎಲ್ಲಿ ಬೇಕಾದ್ರೂ ಕರ್ನಾಟಕದಲ್ಲಿ ತೊಗೋಬೋದು ರೀ. ಈಗ 4 ಡಿಸ್ಟಿಕ್ದಾಗ ಒಟ್ಟು ಸಪ್ಲೈಯರ್ ಅದ ರೀ ಸರ್. ಈಗ ಡೀಲರ್ ಇಟ್ಕೊಂಡು ಸಪ್ಲೈ ಕೊಡ್ತಾ ಇದ್ದೀನಿ. ಹೌದನ್ ಸರ್. ಈಗ ಎಲ್ಲ ಕಡೆ ನೀವು ಕಳಿಸ್ತೀರಿ. ಹೆಂಗೆ ಟ್ರಾನ್ಸ್ಪೋರ್ಟೇಷನ್ ಹೆಂಗೆ ಮಾಡ್ತೀರಿ ಸರ್? ಟ್ರಾನ್ಸ್ಪೋರ್ಟೇಷನ್ ಗಾಡಿ ಲೋಡಿಂಗೇ ಮಾಡ್ತೀವಿ ರೀ. ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕೊಟ್ಟು ಇಳಿಸ್ಕೋಬೇಕು ಅಷ್ಟೇ. ಲೋಡಿಂಗೇ ಮಾಡ್ತೀವಿ ರೀ. ಈಗ ನೀವು ಎಲ್ಲ ಕಡೆ ಸಪ್ಲೈ ಮಾಡ್ತೀರಿ ಟ್ರಾನ್ಸ್ಪೋರ್ಟೇಷನ್ಗೆ. ಅವ್ರು ಟ್ರಾನ್ಸ್ಪೋರ್ಟೇಷನ್ ನಮ್ಗೆ ಏನಾರೇ ಬೇಕಾದ್ರೆ ರೀ ನೀವು ಬರೀ ಟ್ರ್ಯಾಕ್ಟರ್ ಪಾರ್ಟ್ಸ್ ಅಷ್ಟೇ ಮಾಡ್ತೀನಿ ಅಂದ್ರೆ ಸರ್? ಹೌದು ಸರ್. ಟ್ರ್ಯಾಕ್ಟರ್ ಚಾಲಿತ ಏನು ಏನೂ ಮಾಡೋದಿಲ್ಲ ನೀವು? ಆಪ್ರೇಟ್ ಏನು ಹೊಲದಲ್ಲಿ ಮಾಡ್ತಾರ ಮಾಡ್ತೀವಿ ರೀ. ಹೊಲದಾಗ ಏನು ಆಪರೇಟರ್ ಮಾಡ್ತೀವಿ? ಅಲ್ಲ, ಹೊಲದಲ್ಲಿ ಹರಗುದು, ನೇಗಿಲಿ, ಕುಂಟಿ, ಎಲ್ಲ ಮಾಡ್ತೀವಿ. ಎಲ್ಲ ರೆಡಿ ಮಾಡ್ತೀವಿ ರೀ. ನಮ್ಮಲ್ಲಿ ಅವೈಲೇಬಲ್ ಇರಲಿಲ್ಲ, ರೈತ ಬಂದ ಅವನಿಗೆ ಅಂದ್ರೆ ಕೇಳೋದು ನನ್ನ ಹತ್ರ ಮಾಡಕ್ಕೆ ಅದು ಬರ್ತಾ ಇಲ್ಲ ಅಂದ್ರೆ ಬೇರೆ ಕಡೆ ಎಲ್ಲಿ ರೆಡಿ ಮಾಡ್ತಾರೆ ಅವ್ರ ಫೋನ್ ನಂಬರ್ ಅವ್ರ ಅಡ್ರೆಸ್ ಅವ್ರ ರೈತರಿಗೆ ಕೊಡ್ತೀವಿ. ಆ ಥರ ರೆಡಿ ಮಾಡ್ಕೊಂಡು ಕೊಡ್ತೀರಿ ನೀವು? ಕೊಡ್ತೀನಿ ಸರ್. ಒಟ್ಟು ಅದರೊಳಗೆ ನೈಪುಣ್ಯ ಸಾಧಿಸಿ ಬಿಟ್ರಿ ನೀವು? ಹಾಂ ಸರ್. ನೀವು ಯಾರ ಕಡೆಯಿಂದ ಡಿಸೈನ್ ನೀವು ಎಲ್ಲಿ ಹೋಗಿ ಸರ್? ಎಲ್ಲಿ ಕಲಿಯಕ್ಕೆ ಹೋಗೇ ಇಲ್ರಿ ನಾವು. ಔಟ್ ಸೈಡ್ ಎಂದೂ ಹೋಗೇ ಇಲ್ರಿ. ಅಲ್ಲ, ನಾವೀಗ ನೀವು ಒಬ್ಬ ರೈತ ಒಬ್ಬ ಡಿಸೈನ್ ತಂದು ಕೊಡ್ತಾನೆ. ಮಾಡ್ತೀನಿ ರೀ ಸರ್. ಆ ಥರ ಟೈಮಿಂಗ್ ಕೊಟ್ಟರೆ ಮಾಡಿಕೊಡ್ತೀನಿ ರೀ. ಆ ಥರ ಮಾಡಿಕೊಡ್ತೀನಿ. ಆ ಥರ ಮಾಡಿಕೊಡ್ತೀನಿ ರೀ. ಈಗ ಅದು ನೀವೇನು ಒಂದೊಂದು ಮಷಿನ್ ಪಾರ್ಟ್ ಮೇಲೆ ರೇಟ್ ಇಡ್ತೀರೋ ಏನದು KG ಮೇಲೆ ರೇಟ್ ಮಾಡ್ತೀರೋ?
ಇಲ್ಲ ಸರ್, ಪೂರ್ತಿ ಪೀಸ್ ಮೇಲೆ ರೆಡಿ ಮಾಡ್ತಾರೆ. ರೆಡಿ ಆಗಿಂದೇ ಅದಕ್ಕೆ ರೇಟ್ ತೆಗಿತಾರೆ ಸರ್. ಪೀಸ್ ರೆಡಿ ಆದ್ಮೇಲೆ ಅದಕ್ಕೊಂದು ರೇಟ್ ನೀವು ಪೂರ್ತಿ ಎಡ್ ಜೆಡ್ ಫಾಲ್ಟ್ ಓಕೆ ರೆಡಿ ರೈತ ಕೊಡ್ಬೇಕಂದ್ರೆ ಅವಾಗಟ್ಟೆ ರೇಟ್ ಸರಿ. ಮೇಡಮ್, ಈಗ ನಿಮಗೆ 4 ಮಕ್ಕಳು ಅಂತ ಹೇಳಿದ್ರಿ, 1 ಗಂಡು 3 ಹೆಣ್ಣು. ಈಗ ಅವ್ರ ಫ್ಯೂಚರ್ ಬಗ್ಗೆ ಏನು ಮಾಡ್ಬೇಕಂತ ನಿಮ್ಮ ತಲೆಗೆ? ಈಗ ಅವ್ರ ಫಾದರು ತಾವು ಸ್ವಂತ BA ಗ್ರ್ಯಾಜುಯೇಷನ್ ಆಗಿ ಒಂದು ನಿಮಗೆ ಎಲ್ಲರಿಗೆ, ನೀವು ಮಕ್ಕಳಿಗಾಗಲಿ ಸ್ವಸ್ಥಂತರಿಗಾಗಲಿ ಒಂದು ಬದುಕುವ ದಾರಿಯನ್ನು ಕಲಿಸಿಕೊಟ್ರು. ಇವತ್ತು ಅವ್ರ ಪುಣ್ಯದಿಂದ ಇವತ್ತು 1 ಕೋಟಿ ಮನೆಯೊಳಗೆ ಇದ್ದೀರಿ. ನೀವು ಕೋಟ್ಯಾಧೀಶರೂ ಆಗಿದ್ದೀರಿ, ನಿಮ್ಮ ಇನ್ಕಮ್ಮು ಹಾಗಿದೆ ಇಬ್ಬರು. ಬಟ್ ನಿಮ್ಮ ಮಕ್ಕಳಿಗೆ ಏನು ಎಜುಕೇಷನ್ನೇ ಕೊಡ್ಬೇಕತ್ತಿರೋ ಅಥವಾ ಯಾವುದಾದ್ರೂ ಒಂದು ನಿಮ್ಮಂಥ ಕಲಾ ಸಾಮ್ರಾಜ್ಯದೊಳಗೆ ಕಳಿಸ್ಬೇಕಂತರೋ ಹೆಂಗೆ ವಿಚಾರ ಅದು? ಸ್ಪೀಕರ್ ತೋರಿಸಿ. ಇಲ್ರಿ, ಮೊದಲ ಎಜುಕೇಶನ್ ಕೊಡ್ಸೋಕೆ ಐತೆ ನಮಗೆ ರೀ. ಮೊದಲು ರೀ, ಈಗ ಹಿರಿಮಗಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಲಕ್ಕೆ ಹೋಗಿದ್ದೀವಿ ನಾವು ಇಬ್ರು. ಮೊದಲು ಇಲ್ಲೇ ತಾಳಿಕೋಟ್ಯಾಗ ರೀ. ಅವ್ರೊಂದು ಫಾರ್ಮ್ ಕೊಟ್ರಿ ನಮ್ಗೆ ಇಬ್ರಿಗೆ ತುಂಬಲಾಕ. ನಮ್ಮಿಬ್ರಿಗೆ ಇಂಗ್ಲೀಷ್ ಬರಲ್ಲ, ತುಂಬಲ್ಲ ಅಂದೇವ್ರು ನಾವು. ಅವ್ರೇನು ಕೇಳಿದ್ರು, ನಿಮಗೆ ಬರಲ್ಲ, ನಿಮ್ಮ ಮಕ್ಕಳಿಗೆ ಯಾಕೆ ಕಲಿಸ್ರಿ ಅಂತ ಅವ್ರು ನಮ್ಗೆ ಕ್ವಶನ್ ಮಾಡಿದ್ದಾರೆ. ನಮಗೆ ಬರಲ್ಲ, ನಮ್ಮ ಮಕ್ಕಳಿಗೆ ಕಲಿಸ್ಲೇಬೇಕಂತ ನಿಮ್ಮ ಬಳಿ ಕರ್ಕೊಂಡ್ಬಂದಿವತ್ತು ನಾವು ಹೇಳಿದೆವ್ರು ಅಲ್ಲಿ. ಬಟ್ ಮಕ್ಕಳಿಗೆ ನಾವು ಕಲ್ತಿಲ್ಲ, ಮಕ್ಕಳಿಗೆ ಕಲಿಸ್ಲೇಬೇಕು. ಇದು ಇಂಟರ್ಸಿಟಿ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಒಟ್ಟು ಹಾಕಿದ್ರು. ರೈಟ್, ಹಾಕಿದ್ರೆ ಅದು ಭಾಳ ಒಳ್ಳೇದು. ಎಜುಕೇಷನ್ ಮಕ್ಕಳಿಗೆ ನೀವು ಕಲಿಸ್ಕೊಟ್ಟಿದ್ರ. ಈಗ ನಿಮ್ಮ ಮಗಳು ಯಾವ ಯೋಗದೊಳಗೆ ಪಟ್ಟುವುದಳು ಅಂತ ಹೇಳಿ ಸರ್, 2ನೇ ಮಗಳು ಯೋಗದೊಳಗ ಈಗ ಸ್ಟೇಟ್ ಲೆವೆಲ್ನಾಗ ಫಸ್ಟ್ ಬಂದಾಳ. ಹೌದ್ರಿ? ಆಕಿಗೆ ಮುಂದೆ ಏನು ಯೋಗ ಪಟುನೆ ಮಾಡ್ಬೇಕಂದ್ರಿ? ಆಕಿಂದ ಇಂಟ್ರೆಸ್ಟ್ ಹೆಂಗಿರ್ತದ ನಾವು ಮಾಡಿಸ್ತೀವಿ. ಆಕಿ ಇಂಟ್ರೆಸ್ಟ್ ಹೆಂಗ? ಈಗ ಯಾವ ಕ್ಲಾಸ್ ಅಂದ್ರಿ? ಈಗ 6th ಕ್ಲಾಸ್. 6th ಕ್ಲಾಸ್ನಾಗೆ ಯೋಗ ಪಟು ಆಗಿಬಿಟ್ಟ. ಆಕಿಂದ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಸರ್, ಆಕಿಗೆ ಎಲ್ಲಿ ನಾವು ಯೋಗ ಕ್ಲಾಸಿಗೆ ಹಾಕಿದ್ದಿಲ್ರಿ ಸರ್. ಫಸ್ಟ್ ಒಂದು ಬೆಡ್ ಮೇಲೆ ಪೋಸ್ಟರ್ ನೋಡಕ್ಕೆ 3 ತಿಂಗಳು ಕೂಸಿರ್ಲಕ್ಕಾಗಿನ ಅದ್ರಂಗ ಮೈ ಹೊಳಸ್ಲಕ್ ಸ್ಟಾರ್ಟ್ ಮಾಡಿದ್ರಿ. ಅವಾಗ್ಲಿಂದಾನೇ ಆಕಿಗೆ ಒಂಚೂರು ಹಿಂಗ ಇದು ಲಗಾಟಿ ಹೊಡೆಯೋದು, ಸ್ವಲ್ಪ ಡ್ಯಾನ್ಸ್ ಮಾಡೋದು ಅವಾಗ್ಲಿಂದಾನೇ. ಈಗ ಅವ್ರು ಸ್ಕೂಲ್ನ್ಯಾಗ ಅವ್ರು ಅದನ್ನ ಹೊರ ತೆಗೆದು ಮತ್ ಆಕಿಗೆ ಅದ್ರಾಗೆ ಇಂಟ್ರೆಸ್ಟ್. ಯಾವ ಸ್ಕೂಲಿಗೆ ಹಚ್ಚಿದ್ರಿ? ಈಗ ಸಂಗನ ಬಸವೇಶ್ವರ ಯತ್ನಾಳ್ ಗೌಡ್ರು. ಅಚ್ಚಾ, ಅಲ್ಲಿ ಹಾಕಿರಿ. ಎಷ್ಟು ವರ್ಷ ಅದಲ್ರಿ ಈಗ? ಅಲ್ಲಿಗೆ 6 ವರ್ಷ ಆಯ್ತು ಈಗಿದ್ದೇನೆ. ಇಲ್ರಿ ಸರ್, 4th ಹಾಕಿವ್ರಿ ಸರ್. ಅಂದ್ರೆ 2 ವರ್ಷ ಆಯ್ತು. ಇದು 3ನೇ ವರ್ಷ ಸ್ಟಾರ್ಟ್ ಇದು. ಇನ್ನು 2ನೇ ಮಗಳ್ರಿ? 2ನೇ ಮಗಳದೇ ರೀ ಸರ್ ಇದು ಹೇಳಿದ್ರಿ. ಮತ್ತೆ ಇನ್ನು 2 ಹೆಣ್ಣು ಮಕ್ಕಳು? ಫಸ್ಟ್ನೇದಕ್ಕೆ 10th ಅದಾಳ್ರಿ ಸರ್. 10th ಇಲ್ಲೇ ತಾಳಿಕೋಟೆ ಒಳಗೆ? ಇಲ್ರಿ, ಅಲ್ಲೇ ಸಂಗನ್ ಬಸವಕ್ಕೇನೆ ಅದಾಳ್ರಿ. 10th ಅದ. ಅಚ್ಚಾ. ಆಕಿಗೆ ಏನ್ ಮಾಡ್ಬೇಕಂತ ಮಾಡ್ರಿ ನಿಮ್ಮ ಮುಂದೆ? ಸೈನ್ಸ್ ಗೀನ್ಸ್ ಡಾಕ್ಟರ್ ಏನು ಮಾಡ್ಬೇಕು? ಇಲ್ರಿ ಸರ್, ನಮ್ದು ಇದೇ ಮಾಡ್ಬೇಕಂತೇನಿಲ್ರಿ ಸರ್. ಈಗ 10th ಮುಗಿಸಿದ್ಮೇಲೆ ಅವ್ರ ಇಂಟ್ರೆಸ್ಟ್ ಏನದ ಅದ್ರ ಮೇಲೆ ನಾವು ದಟ್ ಈಸ್ ಇದು ರೀ ಪಾಯಿಂಟ್. ನೀವು ಹ್ಯಾಂಗ್ ಒಂದು ಕಷ್ಟದೊಳಗೆ ಬೆಳೆದು ಬಂದಿರಲ್ಲ, ಅವ್ರ ಇಂಟ್ರೆಸ್ಟ್ದಿಂದ ಮಾಡಿಸೋದು ದೊಡ್ಡ ಇದು ರೀ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಪ್ರೆಷರ್ ಹಾಕಬಾರ್ದು ರೀ ಹುಡುಗರಿಗೆ. ಈಗ ನನ್ನ ದೊಡ್ಡ ಮಗಳಿಗೆ ಇಂಟ್ರೆಸ್ಟ್ ಇರೋದು ಈಗ ನನ್ನ ಬಿಸ್ನೆಸ್ ಮ್ಯಾಗೆ ರೀ ಸರ್. ಅದನ್ರಿ ದೊಡ್ಡ ಮಗಳಿಗೆ? ಆಕಿ 10th ಮುಗ್ದಿಂದ ಕೇಳ್ತೀನಿ ಸರ್, ಮುಂದಕ್ಕೆ ಹೋಗ್ದ ಅದಕ್ಕಿಂತ ರಿಸಲ್ಟ್ ಇಲ್ಲ ಅಂತೇಳಿ ಅಂತಂದ್ರ ಇಲ್ಲ ಜನ ಸ್ಕೂಲ್ ಬಿಡಿಸಿ ಮಗಳಿಗೆ ಬಟ್ಟಿ ಹೊಲ್ಯಾಕ್ ಹಚ್ಚಿದ್ಲು ಅಂತ ಅಂತಾರೆ ಸರ್. ಅಂತಾರೆ ಸರ್, ನನ್ಗದು ಮ್ಯಾಟ್ರಲ್ಲ. ನನ್ನ ಮಗಳು ಆರೋಗ್ಯವಾಗಿ ಆಕಿಗೆ ಇಂಟ್ರೆಸ್ಟ್ ಇರಂಗ ಏನ್ ಕೆಲಸ ಮಾಡಿ, ಇದು ಏನು ಸಣ್ಣ ಪುಟ್ಟದಲ್ಲ ಸರ್. ಇದ್ರೊಳಗ ನನಗೆ ಸದ್ ಹೆಂಗಾಗೈತಂದ್ರ ಸರ್, ನಾನು ಇದನ್ನ ಮಾಡ್ತೀನ್ರಿ. ಬಟ್ ಈಗಿನ ಟೆಕ್ನಾಲಜಿ ಮುಖಾಂತರ ನನಗ್ ಹೋಗಕ್ ಆಗಲ್ರಿ ಮುಂದಕ್ಕ. ಯಾಕಂತಂದ್ರ ಅದನ್ನ ನಾನಿನ್ನು ಕಲಿಲಿಲ್ಲಕ್ ನನಗೀಗ ಆಗಲ್ಲ. ನನಗೇನ್ ಅನಿಸ್ತೈತಿ, ನನ್ ಮಗಳು ಕಲಿತೀನಿ ಅಂದ್ರೆ ಇದು ಮುಂದಿನ ಟೆಕ್ನಾಲಜಿ ಬೇರೆ ದೇಶಕ್ಕೆ ಬೇಕಾದ್ರೂ ಹೋಗ್ಬೋದಲ್ಲ. ಇಂಟ್ರೆಸ್ಟ್ ಏನೋ ಅದನ್ನ ಕಲಿಸ್ಬೇಕು ನೀವು ಅಷ್ಟೇ. ಓಕೆ. ನೀವು ಈಗ ಏನು ಇದನ್ನ ಆರಿ ವರ್ಕ್ಸ್ ಮಾಡ್ತಿರಲ್ಲ ಮೇಡಮ್, ಇದು ಆರಿ ವರ್ಕ್ಸಿಂದ ನೀವು ಒಂದು ಇಂಟ್ರೆಸ್ಟ್ನಿಂದ ಮಾಡ್ತೀರಿ. ನೀವೇನು ವ್ಯಾಪಾರಕ್ಕಾಗಿ ಮಾಡಲು ಗೊತ್ತಾಯ್ತು, ನೀವು ಇಂಟ್ರೆಸ್ಟ್ನಿಂದ ಮಾತಾಡ್ತೀರಿ. ಈಗ ನಿಮ್ಮಲ್ಲಿ ಎಷ್ಟು ನೀವು ಟ್ಯೂಷನ್ ಹೇಳ್ತೀರಿ ಅವರಿಗೆ? ಎಷ್ಟು ಹುಡುಗರು ಬರ್ತಾರೆ? ಇದೇ ಹಾಲ್ದೊಳಗೆ ಹೇಳ್ತೀರಿ? ಎಷ್ಟು ಹುಡುಗರು ಬರ್ತಾವ್ರಿ? ಕಮ್ಮಿ ಅಂದ್ರೂ ನಾನು ಹೇಳಕತ್ತಿಂದ ಒಂದ್ 30 ಜನ ಕಲ್ತಿರ್ರಿ ಸರ್. ಈಗ ಇಲ್ಲಿ ಎಷ್ಟು ಕಮ್ಮಿ ಅಂದ್ರೆ ಎಷ್ಟು ಹುಡುಗರು ಅದಾವ ಅಂದ್ರಿ ಮೇಡಮ್? ಈಗ ಈ ಸದ್ಯಕ್ಕೆ ನನ್ನ ಹತ್ರ ಅಂದ್ರೆ ನಂಗೆ ಜಾಸ್ತಿ ಹೇಳಕ್ ಆಗಲ್ರಿ ಸರ್. ನಾನು ಬ್ಯಾಚಸ್ 1 ತಿಂಗಳಿಗೆ ಬ್ಯಾಡ್ 3 ಅಥವಾ 4 ಅಷ್ಟೇ ತಗೋತೀನಿ ಸರ್. ಯಾಕಂದ್ರೆ ನನಗೆ ಮನ್ಯಾಗೆಲ್ಲ ಕೆಲಸ ಮಾಡ್ಕೊಂಡು ಮಕ್ಕಳು ಎಲ್ಲ ನೋಡ್ಕೊಂಡು 3 ರಿಂದ 4
ಈ ಸದ್ದಿನ ಬ್ಯಾಚಿಗೆ ಈಗ 5 ಜನ ಅದಾರ್ರಿ ಅಷ್ಟೇ. 5 ಜನ ಅದಾರ. ಬಟ್ ಒಂದ್ ತಿಂಗಳಿಗೆ ನೀವು ಈ ಥರ ಒಂದು 60 ಮೆಂಬರ್ಸಿಗೆ ಕಲ್ಸಿರಿ. ಹಾಂ ರೀ, ಹೌದಾ? ಟೋಟಲ್ ಅಷ್ಟು ಕಲ್ಸಿದ್ರಿ. ಈಗಿರೋ ಪ್ರೆಸೆಂಟ್ 5-6 ಹುಡುಗರು ಅದಾವ್ರಿ. ಹೌದಾ? ಈಗ ನೆಕ್ಸ್ಟ್ ಬ್ಯಾಚಿಗೆ ಸದ್ ಏನಿಲ್ಲ ಅಂದ್ರೂ 30 ಜನ ಅದಾರ್ರಿ ಸರ್. ಕಂಟಿನ್ಯೂ 30 ಜನ ಈಗ ಬರ್ತಾರೆ. ನಾಳಿನ ಬ್ಯಾಚಿಗೆ ಮಂಗಳೂರ್ಲಿಂದ ಸ್ಟಾರ್ಟ್ ರೀ ಸರ್. 30 ಜನ ಬರ್ತಾರೆ. ಮತ್ತು ಅವಾಗ ಟೈಮ್ ಹೆಂಗೆ ಅಡ್ಜಸ್ಟ್ ಮಾಡ್ತೀರಿ? ನಾನು ಅದೇ ಅಡ್ಜಸ್ಟ್ ಮನ್ಯಾಗ ಅಡಿಗೆ ಮಾಡೋರು ನೀವು, ಎಲ್ಲ ಮಾಡೋರು ನೀವು, ಪ್ರತಿಯೊಂದು ವರ್ಕ್ ಮಾಡೋರು. ಯಾಕಂದ್ರೆ ಸರ್ ಇಲ್ಲಿ ನಮ್ಮ ಕಡೆ ಅದು ಆರಿ ವರ್ಕಿಂದು ಜಾಸ್ತಿ ಈಗ ಟ್ರೆಂಡ್ ಐತ್ರಿ ಸರ್. ಬಟ್ ಇಲ್ಲಿ ಯಾರು ಆ ಥರ ಹಾಕೋರು ಇದ್ದಿರ್ಲಿಲ್ರಿ. ನೋಡಿ ವೀಕ್ಷಕರೇ, ನಾ ಇವ್ರದ್ದು ಕೇಳಿ ಏನು ನನಗೆ ತಿಳಿತಾ ಇಲ್ಲ. ನಾನು ಗ್ರ್ಯಾಜುಯೇಟು, ರಿಟೈರ್ಡ್ ಸೇಲ್ ಟ್ಯಾಕ್ಸ್ ಆಫೀಸರು. ನಾನು ಭಾಳ ಲೆಕ್ಕ ನೋಡೀನಿ, ಭಾಳ ಲೆಕ್ಕ, ಸಾವಿರಾರು ಜನರ ಲೆಕ್ಕ ನೋಡಿ ಅದು ಕನ್ಕ್ಲೂಷನ್ ಮಾಡೀನಿ ನಾನು. ವೆನ್ ಐ ವಾಸ್ ಸೇಲ್ ಟ್ಯಾಕ್ಸ್ ಆಫೀಸರ್ ಅಸೆಸ್ಮೆಂಟ್ನಲ್ಲಿ. ಬಟ್ ಇವ್ರ ಅಸೆಸ್ಮೆಂಟ್ ನನಗೆ ಹತ್ತಾ ಇಲ್ಲ, ಇವ್ರ ಲೆಕ್ಕ ನನಗೆ ಹತ್ತಾ ಇಲ್ಲ. ಯಾಕಂದರೆ ನಾ ಇನ್ನಿತರ ಹೆಣ್ಮಕ್ಳಿಗೆ, ಅಕ್ಕ ತಂಗಿಯರಿಗೆ ಕೈ ಮುಗಿದು ಕೇಳ್ಕೊಳ್ಳಂದ್ರೆ ಅವ್ರು ನೋಡ್ರಿ SSLC ಪಾಸ್ ಅವರು, ಇಬ್ಬರು ಗಂಡ ಹೆಂಡತಿ. ಏನೋ ಪಕ್ಕದ ಹಳ್ಳಿಯವರು ಬಂದಿಲ್ಲಿ ತಾಳಿಕೋಟದ ಬಾಡಿಗೆ ಮನೆಯೊಳಗಿದ್ದು ಇವತ್ತು ಕೋಟಿಗಟ್ಟಲೆ ಮನೆ ಕಟ್ಟಿಸಿ ಕೋಟಿಗಟ್ಟಲೆ ಗಳಿಸ್ಲಿಕತ್ತಾರೆ. ನಾ ಯಾಕಿಂತ ಒಂದು ಸಾಧಕರ ಬಗ್ಗೆ ತಮ್ಮ ಮುಂದೆ ಇಡ್ತೀನಿ ಅಂದ್ರೆ, ಜಗತ್ತಿನೊಳಗೆ ಇಂಥ ಸಾಧಕರು ಎಲ್ಲೆಲ್ಲೂ ಅದಾರ. ಹಂಗೆ ಹುಡುಗಿ ಮಾಡ್ತಿರ್ತಾನೆ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಅವರೇ ಇನ್ಸ್ಪಿರೇಷನ್. ಅವರೇ ಇನ್ಸ್ಪಿರೇಷನ್. ಈಗ ನೋಡಿರಿ, ಆರಿ ವರ್ಕ್ಸ್ ಮೊದಲ ಅವರು ಪತಿದೇವರು ದೊಡ್ಡ ಸ್ಕೋಪ್ ಕೊಟ್ಟು 2 ಲಕ್ಷ ರೂಪಾಯಿ ಮಷಿನ್ ತರಿಸ್ಕೊಟ್ರು. ಬ್ಯಾಡ ಅಂದ್ರೆ ಇವ್ರು ಬೇಡ ಅಂದರು, ಅವ್ರು ತರಿಸ್ಕೊಟ್ರು. ನೋಡಿರಿ ಅವ್ರ ಸಮಾಗಮ ಹೇಗಿದೆ ನೋಡಿರಿ, ಅವ್ರ ಒಂದು ಅಟ್ಯಾಚ್ಮೆಂಟ್ ಹೇಗಿದೆ. ನೀ ಹೊಲ್ಕೊಂಡು ಹಾಕು, ನನಗೆ ಮಾರಾಟ ಬೇಡ, ದೇವ್ರು ಕೊಟ್ಟಿದ್ದಾನೆ, ನಮಗೆ ವ್ಯಾಪಾರ ಬೇಡ. ನಿನ್ನ ಸಲುವಾಗಿ 1,80,000 ಕೊಟ್ಟು ಮಷಿನ್ ತರಿಸ್ಕೊಟ್ರು ಅವರು. ಅಲ್ಲಿಂದ ಮಾಡ್ಕೋತ ಈಗ ಅವರು ಈಗ ಒಂದು ಮಟ್ಟಕ್ಕೆ ಬಂದ ವರ್ಕ್. ಈಗ 6 ಲಕ್ಷ ಕೊಟ್ಟು ಮತ್ತೊಂದು ಮಷಿನ್ ತರಿಸ್ತಾ ಇದ್ದಾರೆ ಬೆಂಗಳೂರಿನಿಂದ. ನೋಡಿರಿ, ನೀವು ಮನಸ್ಸು ಮಾಡಿದ್ರಿ, ನೀವು ಏನಾದರೂ ಮಾಡಬೇಕು ಅಂತ ನಿಮ್ಮ ತಲೆಯೊಳಗೆ ತೊಗೊಂಡ್ರಿ ಅಂದ್ರೆ ದೇವ್ರು ನಿಮಗೆ ಪುಷ್ ಮಾಡ್ತಿರ್ತಾನೆ. ಅದೇ ಆಗಿದ್ದು ಇವರಲ್ಲಿ. ಅವ್ರ ಪತಿದೇವರು ಅಂದರು, ದೇವರೇ ಅವರು ಅವರಿಗೆ. ಆ ದೇವರು ಪುಷ್ ಮಾಡ್ತಿರ್ತಾನೆ ನಿಮ್ಮ ಇಂಟ್ರೆಸ್ಟ್ ನೋಡಿ. ನಾ ಹೇಳೋದು ಅಷ್ಟೇ, ಇಲ್ಲಿ ಆಗ್ತಾನೆ ಕುಂತು ಬರೀ ಒಂದು ಮನೆಯೊಳಗೆ ಮಾತಾಡೋಕೆ ಕೊಡೋದು, ಒಂದು TV ನೋಡ್ಕೋದು ಕೊಡೋದು, ಅದನ್ನು ನೋಡೋದು, ಇದನ್ನು ನೋಡೋದು, ಇವು ಬಿಟ್ಟು ನಮ್ಮ ಜಗತ್ತು ಇವತ್ತು ಚೈನಾದಾಗ ನಾ ಕೆಲವೊಂದು ಯೂಟ್ಯೂಬ್ ನೋಡಿ ಹೇಳಿದ್ದೀನಿ. ಚೈನಾದೊಳಗೆ ಎಲ್ಲ ಮನಿ ಮೆಂಬರ್ಸ್ ದುಡಿತಾರೆ ಡೈಲಿ 8 ತಾಸು ದುಡಿದು ಬಂದು ಉಳಿದು ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಬರೀ ಎಂಟರ್ಟೈನ್ಮೆಂಟೇ. ಬರೀ ದುಡಿಯೋರು ಒಬ್ಬರು ಬೇರೆಯೇ ಕಮ್ಯುನಿಟಿ ಅದು, ಬರೀ ಎಂಟರ್ಟೈನ್ಮೆಂಟ್ ಮಾಡೋ ಬೇರೆಯೇ ಕಮ್ಯುನಿಟಿ ಅದು. ಹಾಗಿರಬಾರ್ದು. ಕನಿಷ್ಠ ಪಕ್ಷ ಮನೆಯೊಳಗೆ ಕುಂತು, ಇವೆಲ್ಲ ಮನೆಯೊಳಗೆ ಕುಂತು ಮಾಡಿದ್ದವ್ರು, ಏನು ಹೊರಗೆ ಹೋಗಿ ಅಲ್ಲಿ ಹೋಗಿ ನೌಕರಿ ಮಾಡಿದ್ದಲ್ಲ. ಮನೆಯೊಳಗೆ ಕುಂತು 6-7 ತಾಸು ವರ್ಕ್ ಮಾಡಿ ಇಷ್ಟೆಲ್ಲ ಕೋಟಿಗಟ್ಟಲೆ ಮನೆ ಕಟ್ಟಿಸಿದ್ದವ್ರು. ಅವ್ರ ಪತಿದೇವರು ಹಾಗೆ, ಇವರು ಹಾಗೆ. ಅವರೊಂದು ಬೇರೆಯೇ. ಅವರು ಟ್ರ್ಯಾಕ್ಟರ್ ಪಾರ್ಟ್ಸ್ ರೆಡಿ ಮಾಡೋದು ಅವರೇ. ಈಗ ಮನೆಯೊಳಗೆ ಬಂದು ಎಲ್ಲ ನೋಡಿದ ಪ್ರತಿಯೊಂದು ಏನು ಸ್ಟೀಲ್ ಐಟಮಿಗೆ ಎಲ್ಲ ಅವರೇ ಮಾಡ್ಯಾರ. ನೋಡಿ, ಇದು ನಾವು ಯಾರದೇ ವರ್ಕರ್ಸ್ ಕರೆದು ಸಾವಿರಾರು ರೂಪಾಯಿ 10,000 ಕೊಟ್ಟು ನಾವು ಮನೆಯೊಳಗೆ ಮಾಡಿಸ್ತೀವಿ. ನಾ ಅದನ್ನು ಮಾಡಂತ ನಾ ಹೇಳಲ್ಲ. ಈಗ ಟ್ರ್ಯಾಕ್ಟರ್ ವರ್ಕ್ ಮಾಡೋದು ಭಾಳ ಕಷ್ಟ. ಅದು ಅವ್ರ ಅಪ್ಪವ್ರ ತಂದೆಯವರಿಂದ ಬಂದಿದ್ದು ಅವ್ರು ಮಾಡ್ತಾರೆ. ಬಟ್ ಇವರು ಅಮ್ಮವ್ರು ಮಾಡಿದ್ದು ದೊಡ್ಡ ಸಾಧನೆ ಇದು. ಹಂಗಿದ್ದು ಯಾಕೆ ಆರಾಮ್ ಕುಂತು ತಿನ್ಬೋದು. ಗಂಡ ದುಡಿತಾರೆ ಸಿಕ್ಕಾಪಟ್ಟೆ, ಲಕ್ಷಾನುಗಟ್ಟಲೆ ರೊಕ್ಕ ತರ್ತಾರೆ. ನಾ ಯಾಕೆ ಮಾಡಬೇಕು? ಆರಾಮ್ ಕುಂತು TV ನೋಡ್ಕೊಂಡಿರ್ಬೇಕಂತ ಅನ್ಬೋದಾಗಿತ್ತು. ಬಟ್ ಅಮ್ಮವ್ರು ಏನು ಹೇಳಿದ್ರು, ಹೆಣ್ಣು ಮಕ್ಕಳು ಸುಮ್ಮನೆ ಕೂಡಬಾರ್ದು, ಬೇರೆ ಬೇರೆ ವಿಚಾರ ಬರ್ತವೆ ತಲೆಯಲ್ಲಿ, ನಾವು ಏನಾದರೂ ಇನ್ವಾಲ್ವ್ಮೆಂಟ್ ಇರಬೇಕು ಅಂತ ಹೇಳಿದ್ರು. ದೊಡ್ಡ ಸಾಧಕರು. ಈಗ ಸಾಹೇಬ್ರೆ, ನೀವು ಇನ್ನೊಂದು ಎಲ್ಲೇ ಇದು ಕಟ್ತೀನಿ ಅಂತ ಹೇಳಿದ್ರಲ್ಲ, ಹೊಸ ಫ್ಯಾಕ್ಟ್ರಿ. ಇದು ಇದ್ದಿದ್ದು ಬಾಡಿಗೆ ನಿಮ್ಮದು? ಅದು ನೀವೇನದ, ನೀವು ಅಲ್ಲಿ ಮಿಣಿಗಿ ಸ್ವಂತ ಜಾಗ ತೊಗೊಂಡು ಕಟ್ಸಕತ್ತೀರಿ ನೀವು? ಅಚ್ಚಾ. ಅದು ಎಷ್ಟು ಎಕರೆ ಅದ್ರದ್ದು? ಅದು 27 ಗುಂಟೆ ಇದೆ ಸರ್. 27 ಗುಂಟೆ ಅದ ಕಳಿತಾ, ದೊಡ್ಡ ಪ್ರಮಾಣ ಕಟ್ಟಿಸ್ತಾ ಇದ್ದೀರಿ. ಅದು ಎಂದು ರೆಡಿ ಆಗುತ್ತೆ ರೀ? ಇನ್ನೊಂದು 6-7 ತಿಂಗಳಲ್ಲಿ ಅಲ್ಲಿ ಶಿಫ್ಟ್ ಆಗುತ್ತೆ ಪ್ಲ್ಯಾನ್ ಇದೆ ಸರ್. ನಾನು ಈ ಕ್ವಶನ್ ಯಾಕೆ ಕೇಳ್ಕೊತೀನಿ ಅಂದರೆ, ವೀಕ್ಷಕರೇ, ಅವರಂತರೂ ಇಲ್ಲಿ ಆಲ್ ಕರ್ನಾಟಕ ಸಬ್ಸಿಡಿ ಒಳಗೆ ಹೋಗ್ತೇವೆ ಅಂತ ಹೇಳಿದ್ರು. ಟ್ರ್ಯಾಕ್ಟರ್ ಪಾರ್ಟ್ಸು ಈಗ ಅದರ ಪ್ರೆಸೆಂಟ್ ಈಗ ಅದರ. ನಾ ಯಾಕಂದ್ರೆ ಅವರು ಮಿಣಿಜ್ಗಿ ರೋಡ್ ಅಂದ್ರಲ್ಲ, ಮಿಣಿಜ್ಗಿ ಕ್ರಾಸ್ನೊಳಗೆ ಹೊಸದಾಗಿ ಫ್ಯಾಕ್ಟ್ರಿ ಕಟ್ಲಿಕತ್ತಾರೆ. ಯಾಕಂದ್ರೆ ಈಗ ಬಾಡಿಗೆ ಒಳಗಿದ್ದಿದ್ದು, ಬಾಡಿಗೆ ಒಳಗಿದ್ದನ್ನು ಅಲ್ಲಿ ಕಟ್ತಾ ಇದ್ದಾರೆ. ನಾ ಇಬ್ಬರದು ದಂಪತಿಗಳದು
ಮೇಡಮ್ ಅವ್ರದ್ದು ನಂಬರ್ ಹಾಕಿರ್ತೀನಿ ನಾನು. ನೀವು ಯಾರೇ ಟ್ರ್ಯಾಕ್ಟರ್ ಪಾರ್ಟ್ಸ್ ಬೇಕು ಅಂದ್ರೆ ನೀವು ಅಮ್ಮವ್ರಿಗಾರೆ ಫೋನ್ ಮಾಡಿರಿ, ಅವ್ರಿಗಾರೆ ಫೋನ್ ಮಾಡಿರಿ, ಹೇಳ್ತಾರೆ ಅವರು. ಅಂದರೆ ಇಲ್ಲಿದ್ದು ಕೆಲವೇ ದಿವ್ಸನೊಳಗೆ ಶಿಫ್ಟ್ ಆಗೋದು ಮೆಣಜಿಗೆ ರೋಡ್ ಕ್ರಾಸಿಗೆ. ಅದಕ್ಕೆ ನಾ ಈ ವಿಷಯ ಯಾಕೆ ಹೇಳಕತ್ತೀನಪ್ಪ ಅಂದ್ರೆ, ನೀವು ತೋರಿಸಿದ್ದ ಆ ಜಾಗದೊಳಗೆ ಇಲ್ಲೇ ಇಲ್ಲ ಮೆಣಜಿಗೆ ಕ್ರಾಸ್ನೊಳಗೆ ಹೊಸದು ಫ್ಯಾಕ್ಟ್ರಿ ಮಾಡ್ಲಿಕತ್ತಾರ, ನೀವು ಅಲ್ಲಿಗೆ ಹೋಗ್ಬೋದು. ಇಲ್ಲ ಅವ್ರಿಗೆ ಇಬ್ಬರಿಗೆ ಫೋನ್ ಹಚ್ಚಿದ್ರಿ ಹೇಳ್ತಾರೆ ಅವ್ರು ಮೆಣಜಿಗೆ ಕ್ರಾಸಿಗೆ ಅದು ಬರ್ರಿ ಅಂತ. ನೀವು ಟ್ರ್ಯಾಕ್ಟ್ರಿ ಏನಾದರೂ ಮಾಡಿಸ್ತಿದ್ರಿ ಅಂದ್ರೆ ಅದಕ್ಕೆ ಅವ್ರಿಗೆ ಕ್ವಶನ್ ಹೇಳ್ಕೊಂಡು. ಈಗ ಮೇಡಮ್ ನಿಮಗೆ ಇಬ್ಬರಿಗೆ ಕೇಳ್ತಾ ಇದ್ದೀನಿ ನಾನು, ಮುಂದಿನ ಇಬ್ಬರು ದಂಪತಿಗಳದ್ದು ಮುಂದಿನ ಟಾರ್ಗೆಟ್ ಏನು? ಇಬ್ಬರದು, ನೀವು ಒಬ್ಬೊಬ್ರದ್ದು ಕೇಳ್ತಾ ಇಲ್ಲ ನಾನು. ಮಕ್ಕಳ ಭವಿಷ್ಯ ಸರ್, ಇನ್ನೊಂದು ನಾವು ಮಕ್ಕಳ ಭವಿಷ್ಯ ನಾವಂತ್ರಿ ಓಕೆ ಸ್ಟೆಪ್ ಮುಗಿದ್ರ ಏನ್ ಮಾಡ್ತಾರೋ ಮಕ್ಳ ಸ್ಟೆಪ್, ಮಕ್ಳ ಭವಿಷ್ಯಕ್ಕೋಸ್ಕರ ಅವ್ರ ಎದುರಾಗ ಓಕೆ ಅವ್ರಿಗೆ ಎದುರಾಗ ಹಾಕ್ಬೇಕು. ಅವ್ರ ಏನ್ ಇಂಟ್ರೆಸ್ಟ್ ಅದ್ರೊಳಗೆ ಸ್ಟೆಪ್ ತಗೋ ಮಕ್ಕಳೇ ಸರ್. ಹಾಂ, ಇನ್ನೊಂದು ಸರ ನೀವು ಪ್ರತಿ ವರ್ಷ ಶ್ರೀಶೈಲಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ ನಡ್ಕೋತ. ಇಲ್ಲಿಂದ 400 ಕಿಲೋಮೀಟರ್ ಮೇಲ್ಗಡೆ ಆಗುತ್ತೆ ತಾಳಿಕೋಟೆಯಿಂದ. ಪ್ರತಿ ವರ್ಷ ಹೋಗ್ತಿರೋ ಅಥವಾ 2 ವರ್ಷಕ್ಕೆ ಹೋಗ್ತಿರೋ ನಡ್ಕೋತ ಹೋಗ್ತಿರೋ? 5 ವರ್ಷ ಆಯ್ತು, ಪ್ರತಿ ವರ್ಷ ಹೋಗ್ತಾ ಇದ್ದೀನಿ. ನಿಮಗೇನು ಬರಿಗಾಲೇ ಹೋಗ್ತಿರೋ? ಚಪ್ಪಲ್ ಹಾಕೋತೀನಿ, ಒಟ್ಟು ಕಂಟಿನ್ಯೂ ಹೋಗ್ತೀರಿ. ಏನು ತೊಂದರೆ ಆಗಲ್ಲ ನಿಮಗೆ ದೈಹಿಕವಾಗಿ? 400 ಕಿಲೋಮೀಟರ್ ಹೋಗೋದು, ಬರೋ ಮುಂದೆ ಬಸ್ಸಿಗೆ ಬರ್ತೀರಿ? ಹೋಗುವಾಗ ಅಷ್ಟೇ ನೀವು ಹೋಗ್ತೀರಿ? ಅಚ್ಚಾ ನಡ್ಕೋತ ಹೋಗ್ತೀರಿ. ಈಗ ಅಲ್ಲಿ ಶ್ರೀಶೈಲ ಇಲ್ಲಿಂದ ನೀವು ಹೋಗ್ತಿರಲ್ಲ, ನೀವು ಒಬ್ಬರೇ ಹೋಗ್ತಿರೋ ಟೀಮ್ ಹೋಗ್ತಿರೋ? ಟೀಮ್ ಜೊತೆನೇ ಹೋಗ್ತೀವಿ ಸರ್. ನಿಮ್ಮ ಫ್ರೆಂಡ್ಸ್ ಎಳವಾರದ್ದಾನೆ ಟೀಮ್ ಬರ್ತದೆ ಸರ್. ಅಮ್ಮವ್ರು ಹೋಗಿಲ್ಲ? ನಮ್ಮ ನಡ್ಕೋತ ಹೋಗಿಲ್ಲ, ಬಸ್ಸಲ್ಲಿ ಕಾರಲ್ಲಿ ಹೋಗಿದ್ದಾರೆ. ನೀವು ಬಸ್ನಲ್ಲಿ ಶ್ರೀಶೈಲಕ್ಕೆ ಹೋಗಿ ಬಂದ್ರಿ? ಈಗ ಅಪ್ಪಾಜಿ ಹೆಸರಲ್ಲಿದ್ದೇನೆ ಅದು ಇದು ಗ್ರೂಪ್ ಮಾಡ್ಯಾರ್ರಿ. ಅಪ್ಪಾಜಿ ಹೆಸರೇ ಇರ್ತೈತ್ರಿ ಮೇಲ್ಗಡೆ. ಅದು ರೆಡಿ ಮಾಡ್ಕೊಂಡು ನಮ್ಮ ಟೀಮ್ 100-108 ಮಂದಿ 120 ಮಂದಿ ಹೋದಿವಿ ಸರ್. ನಮ್ಮ ಅವ್ವಾರು ಹೋಗಕತ್ತಿ ಏನಿಲ್ಲ ಅಂದ್ರೂ 36 ವರ್ಷ ಆಗಿರ್ಬೋದ್ರಿ ಸರ್. ನಿಮ್ಮ ಅಪ್ಪಾಜಿ ಪೂರ್ತಿ ಹೆಸರು ಹೇಳ್ರಿ ಸರ್? ಗದಗಯ್ಯ ಈರಯ್ಯ ಹಿರೇಮಠ. ಗದಗಯ್ಯ ಈರಯ್ಯ ಹಿರೇಮಠ. ಈಗ ಅವ್ರ ಹೆಸರು ಚೇಂಜ್ ಆಗೈತ್ರಿ ಸರ್. ಯಾಕ್ರಿ? ಅವ್ರ ದೀಕ್ಷಾ ತಗೊಂಡಾರ್ರಿ ಸರ್. ಇವಾಗ ಮೊದಲ ಗದಗಯ್ಯ ಈರಯ್ಯ ಹಿರೇಮಠ ಇತ್ತಿತ್ತು. ದೀಕ್ಷಾ ತಗೊಂಡ್ಮೇಲೆ ಯಾವ ಹೆಸರು ಐತ್ರಿ ಮೇಡಮ್? ತ್ರಿಲೋಕ ಸ್ವಾಮಿ. ನೋಡ್ರಿ, ಈಗ ತ್ರಿಲೋಕ ಸ್ವಾಮಿ ಅವರು ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಇದ್ದಾಗ ರೈತ ಪಂಡಿತ ಪ್ರಶಸ್ತಿ ಪಡೆದವರು. ಸಾರಿ, ಕೃಷಿ ಪಂಡಿತ ಅಂತ ಹೇಳಿ ಪ್ರಶಸ್ತಿ ಪಡೆದವರು. ಇದು ಏನು ಇವ್ರಿಗೇನು ಕಲಿಸ್ಕೊಟ್ಟಾರ ಅವರು, ಒಂದು ಟ್ರ್ಯಾಕ್ಟರ್ ಪಾರ್ಟ್ಸ್ ಮಾಡೋದು, ಅದನ್ನು ಮಾಡೋದು, ಇದನ್ನು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಮಾಡೋದು, ಅದು ಆ ಮಹಾಶಯರೇ ಇವ್ರಿಗೆ ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದು. ಹೌದಲ್ಲ ಸರ್? ಮೊದಲು ಅವರೇ ಮಾಡಿದ್ದು. ಅವರಿಗೆ ಕೃಷಿ ಪಂಡಿತ ಅಂಥೇಳಿ ಇದು ಸಿಕ್ಕದ. ಅವ್ರನ್ನ ಪ್ರಾಮಿಸ್ ಮಾಡ್ಯಾರ, ಮೀಟ್ ಮಾಡಿಸ್ತೀನಿ ಅಂತ. ಅಮ್ಮವರು ಮಾಡ್ಯಾರ, ಅವರು ಮಾಡ್ಯಾರ. ನನಗೆ ಇಚ್ಛೆ ಅದ ಅವ್ರನ್ನ ಸ್ಕ್ರೀನ್ ಮೇಲೆ ತರಬೇಕು ಅಂತ. ಅದು ಮುಂದೆ ಏನಾಗುತ್ತೋ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ನಾ. ಯಾಕಂದ್ರೆ ಅಂಥ ವಿಶೇಷ ವ್ಯಕ್ತಿಗಳನ್ನು ನಾವು ತಮ್ಮ ಮುಂದೆ ತರುವ ಇದು ಮಾಡ್ತೇವೆ. ಯಾರೇ ಆಗಲಿ, ನಮ್ಮ ಸಮಾಜದೊಳಗೆ ಸಾಧಕರು ಯಾರೇ ಇರಲಿ, ಆ ಸಾಧಕರನ್ನು ನಾ ಎಲ್ಲರ ಮುಂದೆ ತರಬೇಕು, ಎಲೆಮರಿ ಕಾಯಿಗಳನ್ನು. ಈಗ ಇವ್ರು SSLC ಇಬ್ಬರು ಗಂಡ ಹೆಂಡತಿ ಮುಗಿದು ಇಷ್ಟು ಸಾಧನೆ ಮಾಡ್ರೆ ಯಾರಿಗಾರ ಗೊತ್ತಿತ್ತಾ? ನಾನು ಹುಡುಕ್ತೀನಿ ಅಂಥವ್ರನ್ನ, ಹುಡುಕಿ ತಮ್ಮ ಮುಂದೆ ತರ್ತೀನಿ. ನಾವೀಗ 30 ಜನ ಬರ್ತಾರಂದ್ವಲ್ರಿ ಸರ, ರೊಕ್ಕ ಕೊಟ್ಟು ಕಲಿಯೋರು ಸ್ವಲ್ಪ ಕಮ್ಮಿ ಆಗಿದ್ದಾರ್ರಿ ಸರ್. ಇಲ್ಲ, ನಮ್ಮ ಸುತ್ತಮುತ್ತ ಏರಿಯಾ ಸ್ವಲ್ಪ ಇದು ಇರೋದ್ರಲ್ಲಿಂದ ಹಿಂಗಾಗಿ ನಾನೇನು ಅನ್ಕೊಂಡೆ, ಇಲ್ಲಿರೋ ಹೆಣ್ಮಕ್ಳಿಗೆಲ್ಲ ಒಂದು ಹೆಲ್ಪ್ ಆಗಲಿ ಅಂತ ನಾನು ಫ್ರೀ ಕ್ಲಾಸ್ ಮಾಡತ್ತೀನಿ ರೀ ಸರ್. ಫ್ರೀ? ಏನು ಫೀ ತೊಗೊಳ್ಳೋದು ಇಲ್ರಿ ಸರ್. ನಿಮ್ಮಲ್ಲಿ 30 ವಿದ್ಯಾರ್ಥಿನಿಯರು ಬಂದ್ರು ಅವ್ರಿಗೇನು ಫೀ ತೊಗೊಳ್ಳೋದು? ತೊಗೊಂಡಿಲ್ರಿ ಸರ್. ಇದು ದೊಡ್ಡ ಸೋಷಿಯಲ್ ಸರ್ವಿಸ್ ಅಲ್ಲಿ ಮೇಡಮ್. ಅದು